ಬಿಗ್ ಬಾಸ್ ಶೋ ಒಂದು ರಿಯಾಲಿಟಿ ಶೋ ಅಲ್ಲ. ಬಿಗ್ ಬಾಸ್ ಶೋ ಒಂದು ಬಕೆಟ್ ಶೋ ಆಯ್ತಾ. ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ ಜನಗಳ, ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಏನ್ ಸರ್ ಸುದೀಪ್ ಸರ್, ನೀವು ನಿಮ್ಮ ಅತ್ತೆ ಮಗಳೇನೋ ಅನ್ನೋ ರೇಂಜಲ್ಲಿ ಎರಡೆರಡು ದಿನಗಟ್ಲೆ ಅವಳು ಲವ್ ಸ್ಟೋರಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ. ಅವನು ಯಾರೋ ಬಂದು ಪುಡಿ ರೌಡಿ ಥರ ಸಿಗರೇಟ್ ಕೊಡಿ, ಪಾರ್ಟಿ ಮಾಡೋಣ, ಥೈಲ್ಯಾಂಡ್ಗೆ ಹೋಗೋಣ ಅಂದರೆ ಅಂತಿರಲ್ಲ ಸರ್. ನಾವು ನಿಮ್ಮನ್ನೆಲ್ಲ ಇಟ್ಕೊಂಡು ಹೆಂಗೋ ಕಾಣ್ತಾ ಇದ್ರೆ ನೀವಾದರೂ ಸರಿಯಾಗಿ ಮಾತಾಡಿ ಸರ್. ಅಷ್ಟು ಬೇಜಾರಾಗ್ತಾ ಇದೆ. ಈ ರಜತ್ತು ಅವನು ಅದೇನು ಅನ್ಕೊಂಡಿದ್ದಾನೆ, ಏನು ದೊಡ್ಡ ಪುಡಿ ರೌಡಿನ, ಪುಂಡ ಪೊರ್ಕಿ ಥರ ಆಡ್ತಾ ಇದ್ದಾನೆ. ಇವನ್ ಗತ್ತೇನು, ಇವನೇನು ಪಕ್ಕ ಲೋಕಲ್ ಪೊರ್ಕಿ ಥರ ಕಾಣ್ತಾ ಇದ್ದಾನೆ ನನಗಂತೂ. ಸೀರಿಯಸ್ಲಿ ಏನು ರಜತ್ ಸರ್, ಬಿಗ್ ಬಾಸ್ ಅವರೇ, ನಿಮ್ಗೆ ಏನಾದರೂ TRP ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಎಲ್ಲೆಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ರೌಡಿಗಳು, ಪುಡಿ ರೌಡಿ, ಪುಂಡು ಪೊರ್ಕಿಗಳು ಸಿಗ್ತಾರಲ್ವ, ಅವ್ರನ್ನೆಲ್ಲ ಆರಿಸ್ಕೊಂಬಂದು ಬಿಗ್ ಬಾಸ್ ಮನೆ ಒಳಗೆ ಇಡಿ. ಅವ್ರ ಜೊತೆಗೆ ಒಂದು 4 ಜನ ಚೆನ್ನಾಗಿರೋ ಹುಡುಗಿರ್ನು ಇಡಿ. ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಹಿಂಗೆ ರೌಡಿ ಥರ ಬಿಲ್ಡಪ್ಗಳು ಕೊಡ್ಕೊಂಡು ಇನ್ನೂ TRP ಗಗನಕ್ಕೆ ಬ್ಲಾಸ್ಟ್ ಆಗಿ ಹೋಗ್ಲಿ ಕಲರ್ಸ್ ಕನ್ನಡ. ಈ ರೇಂಜಲ್ಲಿ ನೀವು ಬಿಗ್ ಬಾಸ್ ಮಾಡ್ಬೇಕನ್ಸಿದ್ರೆ ಸರ್, ನನಗಂತೂ ಇದು ಎಲ್ಲೂ ರಿಯಾಲಿಟಿ ಶೋ ಅನ್ನಿಸ್ತಾ ಇಲ್ಲ. ಇಲ್ಲಿ ಲವ್ ಸ್ಟೋರಿ ಡ್ರಾಮಾಗಳು ಇಟ್ಕೊಂಡು ಪುಡಿ ರೌಡಿ ಥರ ಪುಂಡ್ ಪೊರ್ಕರಿಗಳ ಥರ ಆಡ್ಕೊಂಡಿರೋರನ್ನ ಹೊಗಳ್ಸ್ಕೊಂಡು ಇದೆಲ್ಲೋ ಬಕೆಟ್ ಭವ್ಯನ, ಬಕೆಟ್ ತ್ರಿವಿಕ್ರಮ್ನ ಏನು ಬಕೆಟ್ಗಳು ಇಟ್ಕೊಂಡು ಡವ್ ಮಾಡಿಕೊಂಡು ಲವ್ಗಳು ಆಡ್ಕೊಂಡು ವಾರ ಪೂರ್ತಿ ಬಂದರೆ ನೀನು ಶಡೆ ಅಂಥವಳು ಇಂಥವಳು ಬಾಯಿಗೆ ಬಂದಂಗೆ ಬೈಕೊಂಡು ವೀಕೆಂಡ್ ಬಂದರೆ ನೀನೇ ರಾಣಿ ನೀನೇ ಚಿನ್ನ ಅಂದ್ಕೊಂಡು ಡವ್ಗಳು ಮಾಡಿಕೊಂಡು ಬಕೆಟ್ಗಳು ಇಟ್ಕೊಂಡು ಇವನು ಅವತಾರಗಳು ನೋಡೋಕ್ಕಾಗಲ್ಲ ಈ ರಜತ್ತು. ಏನೋ ದೊಡ್ಡ ಸಾಚ ಅನ್ನೋ ಥರ ಸ್ಟಾರ್ಟಿಂಗ್ ಬಿಲ್ಡಪ್ ಕೊಟ್ಟ, ಆಮೇಲೆ ಪೂರ್ತಿ ಕೋಣನ್ ಕಿನ್ನರಿ ಬಾರಿಸ್ದಂಗೆ ಸವಾಸದಿಂದ ಸನ್ಯಾಸಿ ಕಟ್ಟ ಅನ್ನಂಗೆ ಇವ್ರುಗಳ ಜೊತೆ ಸೇರಿಕೊಂಡು ಬಕೆಟ್ಗಳನ್ನ ಹಿಡ್ಕೊಂಡು ಅದೇನು ಡ್ರಾಮಾ ಮಾಡ್ತಾ ಇದ್ದಾನೆ. ಇದು ಗೆಲ್ಲೋರ ಲಕ್ಷಣ ಅಂತೂ ಅಲ್ಲ. ಇಲ್ಲಿ ಎಲ್ಲ ಬಿಗ್ ಬಾಸ್ ವೀಕ್ಷಕರೇ, ಬಿಗ್ ಬಾಸ್ ಪ್ರೇಕ್ಷಕರೇ, ಬಿಗ್ ಬಾಸ್ ಲವರ್ಸೇ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ನೋಡಿದ್ರೆ ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ ಪರ್ಸ್ನಲಿ. ಯಾರ್ಯಾರು ಹನುಮಂತು ಫ್ಯಾನ್ಸ್ ಇದ್ದೀರಾ, ಯಾರ್ಯಾರು ಮೋಕ್ಷಿತಾ ಫ್ಯಾನ್ಸ್ ಇದ್ದೀರಾ, ಬರ್ದಿಟ್ಕೊಳ್ಳಿ, ಇವರಿಬ್ರು ಗೆಲ್ಲಲ್ಲ. ಇದು ನನಗೆ ಕ್ಲಿಯರಾಗಿ ಅನ್ನಿಸ್ತಾ ಇದೆ. ನಿನ್ನೆ ಏನು ಎಪಿಸೋಡ್ ಆಯ್ತಲ್ವ ವೀಕೆಂಡು, ಸುದೀಪ್ ಸರ್ದ ಕಾನ್ವರ್ಸೇಷನ್ ನಾನು ಯಾವ ಸೀಸನಲ್ಲೂ ನೋಡಿಲ್ಲ. ಈ ರೇಂಜಲ್ಲಿ ನುಲ್ಕೊಂಡು ಭವ್ಯ ಅವರೇ, ತ್ರಿವಿಕ್ರಮ್ ಅವರೇ, ಸರ್ ಯಾಕೆ ಸರ್, ಅವರೇ ನಿಮ್ಮ ಅತ್ತೆ ಮಕ್ಕಳ ಇಲ್ಲ ನಿಮ್ಮ ಮೊಮ್ಮಕ್ಕಳ, ಯಾರವರು ಈ ರೇಂಜಲ್ಲಿ ಇದು ಮಾಡಿಕೊಂಡು ನಮಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಮೋಕ್ಷಿತ ಅವ್ರದ್ದಾಗಿರಲಿ ಹನುಮಂತದಾಗಿರಲಿ ಕಾನ್ವರ್ಸೇಷನ್ ಬರೀ ಯಾವುದೋ ಒಂದು ಒಪಿನಿಯನಲ್ಲಿ ಒಂದು ಲೈನ್ ತೋರಿಸ್ತೀರಾ, ಪೂರ್ತಿ ಬಿಟ್ಟಾಗ್ತೀರಾ. ಇವ್ರದ್ದೇನು ಕಿತ್ತೋಗಿರೋ ಕಾನ್ವರ್ಸೇಷನ್, ನೀನು ಶಡೆ ಅನ್ನೋದು ತೋರಿಸ್ತೀರಾ, ಅವ್ನು ತ್ರಿವಿಕ್ರಮ್ ಅವಳಿಗೆ ಶಡೆ ಮುಂಡೆ ಅನ್ನೋದು ತೋರಿಸ್ತಾನೆ, ಅದನ್ನೋದು ಇದನ್ನೋದು ಬೀಪ್ ಹಾಕಿ ತೋರಿಸ್ತೀರಾ. ಇವ್ರುಗಳು ತೋರಿಸಿ ಅಲ್ವಾ, ಇವ್ರದ್ದು ಹೇಗೆ ತೋರಿಸ್ತಾ ಇಲ್ಲ. ನಿಮ್ಗೆ ಅಷ್ಟೊಂದು TRP ಮ್ಯಾಟ್ರ್ ಆದರೆ ನಿಮ್ಗೆ ಅಷ್ಟೊಂದು ಇವ್ರನ್ನೇ ಗೆಲ್ಲಿಸ್ಬೇಕಂದ್ರೆ ಇಂಥವ್ರನ್ನೇ ಒಂದು 4 ಜನ ತಂದಿಟ್ಕೊಳ್ಳಿ ಅಲ್ವಾ. ನನಗನ್ಸೋ ಪ್ರಕಾರ ನಿಜವಾಗ್ಲೂ ವೀಕ್ಷಕರೇ, ನಾನು ಬರ್ದು ಇಟ್ಕೊಳ್ಳಿ. ನನಗಂತೂ ಅದು ಸ್ಟ್ರಾಂಗ್ ಫೀಲ್ ಬರ್ತಾಯಿದೆ. ಯಾವಾಗ ಧನರಾಜ್ ಅವ್ರು ಔಟ್ ಆದರು, ಯಾವಾಗ ಈ ಭವ್ಯ ಇಷ್ಟೊಂದು ಮೋಸ ಮಾಡ್ಕೊಂಡು ಇಷ್ಟೊಂದು ಡವ್ ಮಾಡಿಕೊಂಡು ಲವ್ ಅನ್ನೋ ಹೆಸರಲ್ಲಿ ಆಟ ಆಡಿಕೊಂಡು ಬಕೆಟ್ ಇಟ್ಕೊಂಡು ನಿಯತ್ತನ್ನೋ ವರ್ಡ್ಗೆ ಅವಳು ಸೂಟ್ ಆಗಲ್ಲ. ಆ ಹೆಸರು ಭವ್ಯ ಅನ್ನೋದೇನಿದೆ ಅಲ್ವಾ, ನಿಯತ್ತು ಪ್ರಾಮಾಣಿಕತೆ ಅನ್ನೋ ಹೆಸರಿಗೆ ಸೂಟ್ ಆಗದೆ ಇರೋ ವ್ಯಕ್ತಿನ ಇಷ್ಟೊಂದು ಸೇವ್ ಮಾಡ್ಕೊಂಡು 3-4 ವಾರದಿಂದ ಆಡಿಸ್ಕೊಂಡು ಅವಳನ್ನ ತಿರ್ಗಾ ವೀಕೆಂಡಲ್ಲಿ ಅವಳನ್ನ ನಾವು ಎಪಿಸೋಡಲ್ಲೇ ನೋಡೋಕೆ ಅಷ್ಟು ಇರಿಟೇಟ್ ಆಗುತ್ತೆ ಅವಳು ಆಡೋ ಆಟಗಳನ್ನ. ಇನ್ನು ಆ ವೀಕೆಂಡಲ್ಲಿ ಗಂಟೆಗಟ್ಟಲೆ ಕೂಯ್ತಿರಲ್ಲ ಸರ್. ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆದ್ರೆ ಅವರಿಬ್ಬರು, ನಿಮ್ಗೆ ಬೇರೆ ಯಾರು ಕಾಣಲ್ವಾ? ಧನರಾಜ್ ಅವ್ರನ್ನೆಲ್ಲೂ ತೋರಿಸಿಲ್ಲ, ಮಂಜುನಂತೂ ಬಿಟ್ಟೇ ಬಿಡಿ ತುಳ್ದಾಕ್ಬಿಟ್ಟಿದ್ದೀರಾ. ಮಂಜು ಅವ್ರಿಗೆ ಬೈಯೋ ಅಧಿಕಾರ ಯಾರು ಸರ್ ಕೊಟ್ಟಿದ್ದು ಇವನಿಗೆ? ರಜತ್ಗೆ ಇವ್ನು ಏನು ಅಂದ್ಕೊಂಡಿದ್ದಾನೆ, ಏನು ಇಷ್ಟು ರಿಯಾಲಿಟಿ ಶೋ ಮಾಡ್ಕೊಂಬಂದಿದ್ದಾನೆ ಅಂತಾರೆ. ನನಗಂತೂ ಒಂದು ರಿಯಾಲಿಟಿ ಶೋನೂ ನೆನಪಿಲ್ಲ. ಅವ್ನು ಯಾವುದ್ರಲ್ಲ ಅಷ್ಟೊಂದು ಅಚ್ಚುಕಟ್ಟಾಗಿ ಆಡ್ಕೊಂಡು ಅಷ್ಟೊಂದು ಚೆನ್ನಾಗಿ ಒಳ್ಳೆ ಹೆಸರು ಮಾಡಿರೋದು ನನಗಂತೂ ಎಲ್ಲೂ ಕಾಣಿಸಿಲ್ಲ. ನನಗೆ ಇಲ್ಲಿ ಬಂದ ಮೇಲೆ ಅವ್ನ ಬ್ಯಾಕ್ಗ್ರೌಂಡ್ನ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಬಿಟ್ಟರೆ ನನಗೆ ಆ ಮನುಷ್ಯ ಏನು ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಉಗ್ರ ಮಂಜು ಆ ಥರ ಅವರು ಗೌತಮಿಗೆ ಕೊಟ್ಟಂತಹ ಮಾತಾಗಿರ್ಬೋದು, ಆ ಫ್ರೆಂಡ್ಶಿಪ್ಪಿಂದ ಆಗಿರ್ಬೋದು, ಆ ಒಂದು ಕಾಮ್ನೆಸ್ ಗೌತಮಿ ಅವ್ರು ತಿದ್ದಿ ಹೇಳಿದ್ರಿಂದ ಆ ವ್ಯಕ್ತಿ ಅಷ್ಟು ಸೈಲೆಂಟಾಗಿ ಇದ್ದಿದ್ದೇ ಹೊರತು, ನಾನು ಇವಾಗ ಅಂತೀನಿ ಇಷ್ಟು 1 ವಾರ ಇದೆ ಅವನು ಹೆಂಗೆ ಗಾಂಚಲಿ ಆಡ್ತಾ ಇದ್ದಾನೋ ರಜತ್ತು, ಅದೇ ರೀತಿ ಆದಷ್ಟು ಗಾಂಚಲಿ ನೀವು ಮಾತಾಡಿ, ನೀವು ಅವನ ಮುಖವಾಡ ಕಳಿಸಿ. ಇಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ, ಬಿಗ್ ಬಾಸ್ ಅವರು ಚೆನ್ನಾಗಿ ಬಂದು ನಾನೇ ನಂದು ಹಿಂಗೆ ಅನ್ನೋ ಯಾವನ್ ಮಾತಾಡ್ತಾನೋ ಅವನ್ನ ಕರ್ಕೊಂಬಂದು ಕೂರಿಸ್ತಾ ಇದ್ದಾರೆ. ಅದು ಹೆಂಗೆ ಎತ್ತರಕ್ಕೆ ಕೂರಿಸ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಅದು ಯಾಕೆ ಪುಣ್ಯಾತ್ಮರು ರಜತ್ ವೋಟ್ ಮಾಡ್ತಾ ಇದ್ದಾರೆ ಅಷ್ಟೊಂದು ಅಂತ ಹೇಳ್ಬಿಟ್ಟು. ಬಿಕಾಸ್ ಅದೇ ಕಲರ್ಸ್ ಕನ್ನಡದವರು ಅದೇ ಒಂದು ಇದನ್ನ ಪ್ರೋಮೋ ಹಾಕಿದ್ರೆ ಸಾಕು, ಅದ್ರಲ್ಲಿ ಜಸ್ಟ್ ಕಮೆಂಟ್ ಓದಿದ್ರೆ ಸಾಕು, ಎಷ್ಟೊಂದು ಲಕ್ಷ ಜನ ಹನುಮಂತ ಅವ್ರಿಗೆ ವೋಟ್ ಮಾಡ್ತಾರೆ, ಮೋಕ್ಷಿತಾ ಅವ್ರಿಗೆ ವೋಟ್ ಮಾಡ್ತಾರೆ, ತ್ರಿವಿಕ್ರಮ್ಗೂ ಮಾಡ್ತಾರೆ, ಭವ್ಯಂಗೂ ಮಾಡ್ತಾರೆ. ಇಲ್ಲ ಅಂತ ಹೇಳ್ತಿಲ್ಲ. ಯಾರಿಗೆಷ್ಟು ನೀವು ಇವತ್ತಿಂದ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಗೊತ್ತಾಗುತ್ತೆ ಯಾರಿಗೆಷ್ಟು ಎಂಗೇಜ್ಮೆಂಟ್ ಬರ್ತಾ ಇದೆ ಇವರು ಜನಗಳಿಂದ ಅಂತ ಹೇಳ್ಬಿಟ್ಟು. ರಜತ್ಗೆ ಒಂದೂ ಬರ್ತಾ ಇಲ್ಲ, ಮಂಜುಗೂ ಬರ್ತಾ ಇಲ್ಲ.
ಭವ್ಯಂಗಂತೂ ಕ್ಯಾಕರ್ ಸುಗಿತಾ ಇದ್ದಾರೆ ಜನ. ಯಾವ ಕ್ವಶನ್ಸ್ ಎಲ್ಲಿ ಕೇಳ್ತಾ ಇದ್ದಾರೆ, ಯಾವ ವೀಕೆಂಡಲ್ಲಿ ಕೇಳ್ತಾ ಇದ್ದಾರೆ? ಈ ಪುಂಡ್ ಪೊರ್ಕಿ ಆ್ಯಕ್ಟರ್ನ ನಾವು ನೋಡೋಕ್ಕೆ ರಿಯಾಲಿಟಿ ಶೋ ಅಂತ ಕರಿಬೇಕಾ? ಇದು ರಿಯಾಲಿಟಿ ಶೋ ಅಲ್ಲ, ಇದು ಬಕೆಟ್ ಶೋ. ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಈ 3 ಜನಕ್ಕೆ ಯಾವನಿಗೂ ಒಬ್ಬನಿಗೆ, ತ್ರಿವಿಕ್ರಮ್, ಭವ್ಯ ಮತ್ತು ಈ ರಜತ್, ಈ 3ರಲ್ಲಿ ಯಾವನಿಗೂ ಒಬ್ಬನಿಗೆ ವಿನ್ನರು, ರನ್ನರಪ್ಪು, ಸೆಕೆಂಡ್ ರನ್ನರಪ್ಪು ಕೊಟ್ಟು ಚಪ್ಪಾಳೆ ಹೊಡೆದು ಇಂಥವ್ರನ್ನೇ ಮುಂದಿನ ಸೀಸನ್ಗೂ ಆರಿಸ್ಕೊಂಬಂದು ಇಡೋದಂತೂ ಎಲ್ಲ ಲಕ್ಷಣಗಳು ಚೆನ್ನಾಗಿ ಕಾಣ್ತಾ ಇದೆ. ದಯವಿಟ್ಟು ಸುದೀಪ್ ಸರ್, ಇಂಥ ಒಂದು ಶೋನ ನೀವು ಹೋಸ್ಟ್ ಮಾಡಬೇಡಿ. ನಮಗೆ ನಿಜವಾಗ್ಲೂ ಖುಷಿ ಆಗ್ತಿದೆ, ಇದೇ ನಿಮ್ಮ ಲಾಸ್ಟ್ ಸೀಸನ್ ಅಂತ ಹೇಳ್ಬಿಟ್ಟು. ಯಾಕಂದರೆ ನೀವು ಈ ಥರ ಒಂದು ಪಾರ್ಶಿಯಾಲಿಟಿ ಮಾಡೋ ಅಂತಹ ಅದು ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ. ಅದನ್ನು ನೆಕ್ಸ್ಟ್ ಸೀಸನಲ್ಲಿ ಮುಂದುವರಿಸಿದ್ರೆ ನಮಗಂತೂ ತುಂಬಾ ಹಾರ್ಟ್ ಬ್ರೇಕಿಂಗ್, ತುಂಬ ನೋವಾಗುತ್ತೆ. ನಮ್ಮ ಸುದೀಪ್ ಸರ್ ಹಿಂಗೆ ಮಾಡೋದು ನಮ್ಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಈ 2 ದಿನದಿಂದ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ನೀವು ಈ ಥರ ಯಾಕೆ ಹೋಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಅವನದು ಅದು ಏನು ಬಿಲ್ಡಪ್ಪು, ಖಾಲಿ ಬಿಲ್ಡಪ್. ಹೌದು ಸರ್, ನನಗೊಂದು ಓಪನಾಗಿ ಕ್ವೆಶನ್ ಕೇಳ್ತೀನಿ. ಸೊ ನೀವು ಯಾರನ್ನೋ ಎಷ್ಟು ರಿಯಾಕ್ಟ್ ಮಾಡ್ತೀರೋ ಅದು ನನಗೆ ಸೆಕೆಂಡ್ರಿ, ಅದು ಬೇಡ. ಇಲ್ಲಿ ಒಂದ್ಸರಿ ಯಾವತ್ತೋ ಅವರು ಯಾರವರು ಚೈತ್ರಾ ಕುಂದಾಪುರ್ ಅವ್ರಿಗಷ್ಟು ರೊಚ್ಚಿಗೆದ್ಬಿಟ್ಟು 2 ವಾರ ಚೆನ್ನಾಗಿ ಬೈದು ಬಿಸಾಕ್ತೀರಾ. ಜಗದೀಶ್ ಅವ್ರ ಬಗ್ಗೆ ಬಂದಾಗ ಮಾತಾಡ್ತೀರಾ. ಮತ್ತು ಹನುಮಂತು ಅವ್ರಿಗೂ ಚೆನ್ನಾಗಿ ಬೈದಿದ್ದೀರಾ ನೀವು, ಅದನ್ನು ನಾವು ತುಂಬ ಚೆನ್ನಾಗಿ ನೋಡಿದ್ದೀವಿ. ಈ ತ್ರಿವಿಕ್ರಮ್ ಏನು ಸರ್, ನೀವೇನು ನಿಮ್ಮ ದತ್ತುಪುತ್ರನ ಅವನು ತ್ರಿವಿಕ್ರಮು? ಅಷ್ಟೊಂದು ಮಾತಾಡಿದ್ದಾನೆ, ಅವನ್ನ ಕೂರಿಸ್ಕೊಂಡು ಅವ್ನು ಲವ್ ಸ್ಟೋರಿ ಮಾತಾಡ್ತಾ ಇದ್ದೀರಾ. ಅವ್ನು ಉಗ್ದಿರೋ ಬಗ್ಗೆ, ಅವ್ನು ಬೀಪ್ ಸೌಂಡ್ ಹಾಕ್ಸ್ಕೊಂಡಿರೋ ಬಗ್ಗೆ ಯಾಕೆ ಸರ್ ಎಲ್ಲೂ ಮಾತಾಡಲಿಲ್ಲ ನೀವು? ನಾವು ನಿಮ್ಮ ಆಡಿಯನ್ಸು ಸರ್, ನಿಮ್ಮನ್ನು ನೋಡ್ಕೊಂಡು ಬೆಳೆದಿರೋರು. ನೀವು ಮಾತಾಡಲಿ, ನಿಮ್ಮ ಮಾತಿಗೆ ನಾವು ಒಂದೊಂದು ಆ ಪದಕ್ಕನ್ನು ಕಾಯ್ಕೊಂಡು ಕೂತಿರ್ತೀವಿ. ನಿಮ್ಮಿಂದನೇ ನಾವು ಎಷ್ಟೊಂದು ಕಲಿತಾ ಇದ್ದೀವಿ, ನಾವು ಎಷ್ಟೊಂದು ಜಡ್ಜ್ ಮಾಡ್ತಾ ಇದ್ದೀವಿ ಯಾರು ಹೆಂಗೆ ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನೀವೇ ಇಂಥವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡು ನುಲ್ಕೊಂಡು ಅವ್ರ ಜೊತೆ ಭವ್ಯ ಅವರೇ, ತ್ರಿವಿಕ್ರಮ್ ಅವರೇ ನಿಮ್ಮ ಲವ್ ಹೌದಾ ಅಂತ ಕೇಳಿದ್ರೆ ನಮ್ಗೆ ಹೆಂಗೆ ಅನಿಸುತ್ತೆ ಸರ್? ಅಲ್ಲೇ ಮೋಕ್ಷಿತಾ ಅವರಿದ್ದಾರೆ, ಅಲ್ಲೇ ಹನುಮಂತು ಅವರಿದ್ದಾರೆ. ಅವ್ರ ಹತ್ರ ಒಂದು ಕನ್ವರ್ಸೇಷನ್ನು ಯಾವುದೂ ಟಿ ವಿಯಲ್ಲಿ ಸರಿಯಾಗಿ ತೋರಿಸ್ತಾ ಇಲ್ಲ. ಅದು ಯಾವುದೋ ಒಂದೊಂದು ಒಪಿನಿಯನ್ನು, ಆ ಚಟುವಟಿಕೆ ಅಂತ ಬಂದಾಗ ಬಿಟ್ಟರೆ ಬೇರೆ ಯಾವುದೂ ಕಾಣಿಸ್ತಾ ಇಲ್ಲ. ಪೂರ್ತಿ ಡಮ್ಮಿ ಮಾಡ್ತಾ ಇರೋದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ. ವೀಕ್ಷಕರೇ, ನಿಮಗೇನು ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಹನುಮಂತು, ಮೋಕ್ಷಿತಾ ಗೆಲ್ತಾರೆ ಅಂತ ಯಾರ್ಯಾರು ಹಗಲುಗನಸು ಕಾಣ್ತಾ ಇದ್ದೀರಾ, ಅಂತಹ ಹಗಲುಗನಸು ವೀಕ್ಷಕರೇ ನಂತರ ಯಾರ್ಯಾರು ಕಾಯ್ತಾ ಇದ್ದೀರಾ, ಇವರಿಬ್ಬರಲ್ಲಿ ಯಾರೋ ಒಬ್ಬರು ವೆರಿ ವೆರಿ ವೆಲ್ ಡಿಸರ್ವಿಂಗ್. ನನ್ನ ಪ್ರಕಾರ ಕೇಳಿದ್ರೆ ಈ ಸೀಸನ್ನ ಮೋಸ ಮಾಡ್ದಿರಾ, ನಿಯತ್ತಾಗಿ ನ್ಯಾಯವಾಗಿ ಗೆಲ್ಲೋ ಅಧಿಕಾರ, ಗೆಲ್ಲೋ ಅರ್ಹತೆ, ಗೆಲ್ಲೋ ಯೋಗ್ಯತೆ ಅಂತ ಬಂದರೆ ಇರೋದು ಹನುಮಂತು ಮತ್ತು ಮೋಕ್ಷಿತಂಗೆ ಮಾತ್ರ. ಇನ್ನು ಪ್ರಾಮಾಣಿಕತೆ ಅನ್ನೋ ವರ್ಡ್ ಬಂದರೆ ಇವರಿಬ್ಬರು ಸೂಟ್ ಆಗ್ತಾರೆ ಹೊರತು ಅಪ್ರಾಮಾಣಿಕತೆ, ಮೋಸ, ಆಮೇಲೆ ವಂಚನೆ, ಆಮೇಲೆ ಏನೇನು ಇದು ಬರುತ್ತಲ್ವ, ಹಿಂದೆ ಬಿಟ್ಟು ಮುಂದೆ ಮಾಡೋದು, ಡೌ ಮಾಡ್ಕೊಂಡು ಆಡೋದು, ಬಕೆಟ್ ಇಟ್ಕೊಂಡು ಆಡೋದು, ಇಂಥದ್ಕೆಲ್ಲ ಕೆಲವ್ರು ಇದ್ದಾರೆ. ಮೇ ಬಿ ಅವ್ರು ಸೂಟ್ ಆಗ್ಬೋದೇನೋ. ಆದರೆ ಇಲ್ಲಿ ನೋಡಿದ್ರೆ ಇಂಥ ಪ್ರಾಮಾಣಿಕ ವ್ಯಕ್ತಿಗಳನ್ನ ಬಿಟ್ಟು ಇನ್ಯಾರೋ ಗೆಲ್ಲುವ ಎಲ್ಲ ವಾಸನೆಗಳು ಬರ್ತಾ ಇದೆ ಜನಗಳಿಗೆ. ನನಗೂ ಬರ್ತಾ ಇದೆ. ನನಗನ್ಸಿದ ಪ್ರಕಾರ ಕ್ಲಿಯರ್ ಕಟ್ಟಾಗಿ ಹನುಮಂತು, ಮೋಕ್ಷಿತಾ ಇವರು ವಿನ್ ಮಾಡೋ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. ಇಲ್ಲಿ ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ, ಅದು ಏನು ಬಿಲ್ಡಪ್ ಕೊಡ್ತಾನೆ, ಪುಡಿ ರೌಡಿ ಥರ ಆಡ್ತಾನೆ ರಜತ್ತು. ನಿಜವಾಗ್ಲೂ ರೌಡಿನೆಸ್ಸು, ಸ್ಟ್ರಾಂಗು, ರಗಡ್ ಲುಕ್ಕು ಎಲ್ಲ ಹುಡುಗಿರಿಗೆ ಇಷ್ಟ ಆಗುತ್ತೆ, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ನಮಗೂ ಹಂಗೆ ಇರಬೇಕು, ಗಂಡಸು ಅಂದಮೇಲೆ ಹಂಗೆ ಇರಬೇಕು ಅನ್ನೋ ಆಸೆನೂ ಇರುತ್ತೆ. ಹುಡುಗ ಅಂದಮೇಲೆ ಒಂದು ಸ್ವಲ್ಪ ಗೊತ್ತಾಗಿರಬೇಕು ಅಂತ. ಆದರೆ ಈ ಲೆವೆಲಿಗೆ ಗತ್ತು ಯಾವ ಹುಡುಗಿಗೂ ಇಷ್ಟ ಆಗಲ್ಲ. ಅಂದರೆ ಮುಂದಿರೋನ್ನ ಹಿಂದಿರೋನ್ನ ನೋಡ್ಕೊಂಡು ಮಾತಾಡಬೇಕೇ ಹೊರತು ನನಗೂ ಮಾತು ಬರುತ್ತೆ, ನಾನು ದೊಡ್ಡ ಇದು ಅಂತ ತೋರಿಸ್ಕೋಬೇಕಂತ ಮಾತಾಡೋದು ಮಾತಲ್ಲ, ಅದ್ರ ಅವಶ್ಯಕತೆನೇ ಇಲ್ಲ. ಸೊ ಮಂಜು ಅವ್ರನ್ನ ನೀವು ಎಷ್ಟು ಕಾಲು ಕೆಳಗಡೆ ತುಳ್ದು ಹಾಕ್ತಿರೋ ಅಷ್ಟೊಂದು ನಿಮ್ಮನ್ನು ನೀವು ಬಿಲ್ಡಪ್ ಕೊಟ್ಕೊಂಡು ಡೌ ಮಾಡಿಕೊಂಡು, ಆಮೇಲೆ ನಿಮ್ಮ ಬಕೆಟ್ಗಳಿದಾರಲ್ಲ ಯಾರವರು ತ್ರಿವಿಕ್ರಮ್ ಮತ್ತು ಭವ್ಯ, ಆ ಬಕೆಟ್ಗಳು ಮಾತ್ರ ನಿಮ್ಮನ್ನು ಅರ್ಥ ಮಾಡ್ಕೋಬೋದೇ ಹೊರತು ಇಲ್ಲಿ ಜನಗಳು ಕ್ಲಿಯರ್ ಕಟ್ಟಾಗಿ ನೋಡ್ತಾ ಇದ್ದಾರೆ. ನೀವು ಓದಾಗ ಹೆಂಗಿದ್ರಿ, ಓದಾದ್ಮೇಲೆ ಯಾವ ಬಕೆಟ್ಗಳ ಜೊತೆ ಸೇರಿಕೊಂಡು ನೀವು ಸಿಂಟೆಕ್ಸ್ ಆಗಿದ್ದೀರಾ ಅನ್ನೋದು ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ. ಸೊ ಏನೋ ಅಂದ್ಕೊಂಡಿದ್ವಿ ನಿಮ್ಮನ್ನು, ನೀವು ಕೂಡ ಹಿಂಗೆ ಅಂತ ನಮ್ಗೆ ಕ್ಲಿಯರಾಗಿ ಕಾಣ್ತಾ ಇದೆ. ನೀವು ಕಲರ್ಸ್ ಕನ್ನಡ ಅವರು ಏನೋ ನಿಮ್ಮನ್ನು ಹಂಗೆ ಮಾಡಿ ನಿಮ್ಮ 3 ಜನ ವಿನ್ ಮಾಡಿಸ್ಬೋದು. ಬಟ್ ಜನಗಳ ಮನಸ್ಸು ಯಾವಾಗಲೂ ಗೆಲ್ಲೋರು ಹನುಮಂತು ಮತ್ತು ಇವರಾಗಿರ್ತಾರೆ. ವೀಕ್ಷಕರ, ನಿಮಗೆ ಏನು ಅನ್ನಿಸ್ತಾ ಇದೆ? ನನಗಂತೂ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ, ಏನಾಗ್ಬೋದು ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ನಾನೇನಾದರೂ ಮಾತಾಡಿದ್ದು ತಪ್ಪಾಗಿದ್ದರೆ ನೀವು ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕೂಡ ಅರ್ಥ ಮಾಡ್ಕೊಳ್ತೀನಿ. ಮೇ ಬಿ ಎಲ್ಲೋ ನಂದು ಯೋಚನೆನೋ ಅಥವಾ ಥಿಂಕಿಂಗೋ ರಾಂಗ್ ಆಗಿರ್ಬೋದು ಅಂತ, ಅಥವಾ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದ್ದರೆ ಹೌದು ಸಿಸ್ಟರ್ ಅದೇ ರೀತಿ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಆಯಿತಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಡೆಫಿನೆಟ್ಲಿ
ಇನ್ನೊಂದು ವಿಡಿಯೋ ಮಾಡ್ತೀನಿ ಮೋಕ್ಷಿತಾ ಮತ್ತು ಹನುಮಂತ ಅವ್ರ ಬಗ್ಗೆ. ಆ ವಿಡಿಯೋನು ಕೂಡ ನೋಡಿ ಪ್ರೋತ್ಸಾಹಿಸಿ ಆಯಿತಾ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ. ದಯವಿಟ್ಟು ತುಂಬ ಬೇಜಾರಾಗ್ತಿದೆ ಈ ಕಲರ್ಸ್ ಕನ್ನಡದವ್ರ ಕಡೆಯಿಂದ. ಯಾರನ್ನು ಬೆಳೆಸಲಿಕ್ಕೆ ಯಾರನ್ನು ತುಳಿತಾ ಇದ್ದಾರೆ, ಯಾರನ್ನು ಡಮ್ಮಿ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಡಮ್ಮಿ ಪೀಸ್ ಮಾಡಿಬಿಟ್ಟು ಎಲ್ಲೂ ಹನುಮಂತನೂ ತೋರಿಸ್ತಾ ಇಲ್ಲ, ಎಲ್ಲೂ ಮೋಕ್ಷಿತನೂ ತೋರಿಸ್ತಾ ಇಲ್ಲ. ಅವರ ಫ್ಯಾನ್ಸ್ಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇವಾಗ ಬರ್ತಾರ ನಮ್ಮ ಒಂದು ಫೇವ್ರೆಟ್ ಕ್ಯಾಂಡಿಡೇಟ್ಸ್, ನಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಕಾಯ್ತಾ ಕೂತಿದ್ದಾರೆ. ಬಟ್ ಈ ಒಂದು ಏನು ಪ್ರಯತ್ನ ಇದೆ ಅಲ್ವಾ, ಹಿಂದೆ ಷಡ್ಯಂತ್ರ ನಡೀತಾ ಇದೆ ಅಲ್ವಾ, ಆ ಷಡ್ಯಂತ್ರದಿಂದ ನಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಬೇಡದಿರೋ 3 ಮುಖಗಳು ಕಣ್ಮುಂದೆ ಬಂದು ಹೊಡಿತಾ ಇದೆ. ಸೊ ಅದನ್ನು ನಾವು ಈ ವಾರ ಪೂರ್ತಿ ಸಹಿಸ್ಕೋಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆಯೇನೋ ಅಂತ ನನಗನ್ನಿಸ್ತಾ ಇದೆ. ಬರೆದಿಟ್ಕೊಳ್ಳಿ ಫ್ರೆಂಡ್ಸ್, ಹೋದ ವಾರ ಯಾವ ರೀತಿ ತುಳಿಯುವ ಪ್ರಯತ್ನ ಆಗಿತ್ತು ಅದೇ ರೀತಿ ಈ ವಾರ ಕೂಡ ತುಳಿಯುವ ಪ್ರಯತ್ನ ಕ್ಲೀನಾಗಿ ಕಾಣಿಸ್ತಾ ಇದೆ. ಧನ್ರಾಜ್ ಅವರು ಆ ಗೇಮ್ನ ವಿನ್ ಆದರು ಅನ್ನೋ ಒಂದೇ ಒಂದು ಕಾರಣಕ್ಕೆ 3 ದಿನ 2 ದಿನ ಆದಮೇಲೆ ಆ ಗೇಮ್ನ VTL ಹಾಕಿ ತೋರಿಸಿ ಅದನ್ನು ಎಳೆದು ಡ್ರ್ಯಾಗ್ ಮಾಡಿ ಸ್ಯಾಟರ್ಡೆ ಸಂಡೇ ಎಪಿಸೋಡ್ನ ಮಾಡಿಕೊಂಡು ಮನೆಗೆ ಕಳಿಸ್ತಾರೆ. ತ್ರಿವಿಕ್ರಮ್ ಅವ್ರದ್ದು ಗೇಮ್ ಅಲ್ಲೇ ಆದ ತಕ್ಷಣ ಎಲ್ಲಿ ಸೋತೋಗ್ಬಿಡ್ತಾನೋ ಅಣ್ಣ ಬಕೆಟ್ ತ್ರಿವಿಕ್ರಮ್ ಅಂತ ಹೇಳಿಬಿಟ್ಟು ಪಾಪ ಒಂದು ಅಲ್ಲೇ ತೀಡಿ ಅವ್ರನ್ನ ಅಲ್ಲೇ ಒಳ್ಳೆ ಚೆನ್ನಾಗಿ ಆಡೋಂಗೆ ಮಾಡಿ ಇದು ಮಾಡ್ತಾರೆ. ಸೊ ಯಾರನ್ನ ಮನೆ ಮಕ್ಕಳು ಅಂತ ಎತ್ತುತ್ತಾ ಇದ್ದಾರೆ, ಯಾರನ್ನ ಕ್ಲೀನಾಗಿ ತುಳಿದು ಫ್ಲ್ಯಾಟ್ ಮಾಡ್ತಾ ಇದ್ದಾರೆ. ನಮ್ಮ ಮೋಕ್ಷಿತ ಅಂತೂ ಪಾಪ ಹೆಂಗೆ ಆಡ್ತಾ ಇದ್ದಾರೋ ಏನು ಆಡ್ತಾ ಇದ್ದಾರೋ, ನಮಗಂತೂ ಎಲ್ಲೋ ಒಂದು ಕಡೆ ಸ್ಮೈಲ್ ಮಾಡೋದು, ಎಲ್ಲೋ ಒಂದು ಕಡೆ ಕೂತಿರೋದು ಬಿಟ್ಟು ಇನ್ನೇನು ಕಾಣಿಸಲ್ಲ. ಭಗವಂತ ದೇವ್ರುಗಳ ನೀವು ನೋಡಿ ನಮ್ಮ ಹಣೆ ಬರ ಹಿಂಗಿದೆ, ನಿಮ್ಮ ಹಣೆ ಬರನೂ ಹಂಗೆ ಇದೆಯಾ, ಯಾರ್ಯಾರು ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಿಮಗೆ ಏನು ಅನ್ನಿಸ್ತಾ ಇದೆ, ನಿಮಗೆ ಇದು ಮಾಡ್ತಾ ಇರೋದು ನಿಜವಾಗ್ಲೂ ಇವರು ಸರಿ ಅನ್ನಿಸ್ತಾ ಇದೆಯಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸ್ವಲ್ಪನೂ ಸರಿ ಅನ್ನಿಸ್ತಾ ಇಲ್ಲ. ಬಾಯ್.